श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्मसदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। ಕಪಿಲೋಪಿ ಪರಮಾತ್ಮೆ ತನ್ನ ಅಮ್ಮ ದೇವಹೂತಿಗೆ ಭಕ್ತಿಯೋಗಂತು ಮಹತ್ವಜಾತವನ್ನು ಪಣಂತುಡೆ ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಚೋದಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಯತ್ ಬ್ರಹ್ಮದರ್ಶನಂ। ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಚೋದಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಯದ್ ಬ್ರಹ್ಮದರ್ಶನಂ। ಭಗವಂತನಿಂದ ಭಕ್ತಿ ಅಂತಂತಾಂಡ ಅವು ಜಾತಂತಾಂಡ ವಿಶೇಷವಾದ ವಿಷಯ ವೈರಾಗಿನ ಸಂಪಾದನೆ ಅಂತ ಕೊಡ್ಕೋಣ. ದೇವರ ನಿಮಿತ್ತ ನಂಗೆ ಆಸಕ್ತಿ ಇಂಟ್ರೆಸ್ಟ್ ಜಾಸ್ತಿ ಅನ್ನಕ ಈ ಪ್ರಪಂಚ ಉಂಡಿತ್ನ ವಸ್ತುದ ಬಗ್ಗೆ ನಂಗೆ ವೈರಾಗ ಸಹಜವಾತಿ ಬರ್ಕೋಣ. ಅದೇನೇ ಮಾಡ್ಬೇಕು ಕಪಿಲೋಪಿ ಪರಮಾತ್ಮೆ ಆಶು ವೈರಾಗ್ಯಂ ಜನಯತಿ ಶೀಘ್ರ ಉಂಟೆ ಆ ಭಕ್ತಿ ಯೋಗ ಅನ್ಕೋಣ ವಿಷಯ ವೈರಾಗ್ಯನ ಕೊಳತುಕೊಳ್ಕೋಣ. ಐತಾರ ಜಾತಂತಾಂಡ ನಂಗೆ ಪಿರೀದ ಆಕರ್ಷಣ ಕಮ್ಮಿ ಆನಗ ದೇವರನ ಬಗ್ಗೆ ಜಾಸ್ತಿ ಆನಗ ಭಗವಂತನ ಬಗ್ಗೆ ನಂಗೆ ಜ್ಞಾನ ಜಾಸ್ತಿ ಆಯ್ತಾ ಅವರ ಈ ರೀತಿಯಾದ ಜ್ಞಾನ ಭಕ್ತಿ ವೈರಾಗ್ಯ ಸೇರ್ತೆ ಭಗವಂತನು ಸಾಕ್ಷಾತ್ಕಾರ ಆಪುಣು ಐಕ್ಯ ಬೋಡಿತ್ನೋ ಧ್ಯಾನಂ ಪೇರ ಸಾಧ್ಯ ಆಪುಣು ಬ್ರಹ್ಮದರ್ಶನಂ ಯದ್ ಬ್ರಹ್ಮದರ್ಶನಂ ಆ ಬ್ರಹ್ಮದರ್ಶನ ಬೋಡಿತ್ನೋ ಧ್ಯಾನಂ ಪುಣಂಜಿ ಸಾಮರ್ಥ್ಯ ಬರ್ಪುಣು ಆಯ್ತಾ ಅವರ ಭಕ್ತಿ ಯೋಗ ಅನ್ಪುಣು ಈ ರೀತಿಯಾದ ಧ್ಯಾನಕ್ಕೂ ಅನುಕೂಲ ಆಪುಣು। ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಚೋದಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಯದ್ ಬ್ರಹ್ಮದರ್ಶನಂ। ಯದಾ ಅಸ್ಯಾ ಚಿತ್ತಂ ಅರ್ಥೇಷು ಸಮೇಷು ಇಂದ್ರಿಯವೃತ್ತಿಭಿಃ ನ ವಿಗೃಹ್ಣಂತೆ ವೈಷಮ್ಯಂ ಪ್ರಿಯಂ ಅಪ್ರಿಯಂ ಅಪ್ಯುತ ಸಹ ತದಾ ಏವ ಆತ್ಮನ ಆತ್ಮಾನಂ ನಿಸ್ಸಂಗಂ ಸಮದರ್ಶಿನಂ ಹೇಯೋಪಾದೇಯರಹಿತಂ ಆರೂಢಂ ಪದಂ ಈಕ್ಷತೆ। ಯದಾ ಚಿತ್ತಮರ್ಥೇಷು ಸಮೇಷಿಂದ್ರಿಯವೃತ್ತಿಭಿಃ ನ ವಿಗೃಹ್ಣಂತಿ ವೈಷಮ್ಯಂ ಪ್ರಿಯಂ ಅಪ್ರಿಯಮಪ್ಯುತ ತದೇವಾತ್ಮನಾತ್ಮಾನಂ ನಿಸ್ಸಂಗಂ ಸಮದರ್ಶಿನಂ ಹೇಯೋಪಾದೇಯರಹಿತಂ ಆರೂಢ ಪದಮೀಕ್ಷತೆ। ಇಂದ್ರಿಯಂತೋ ವಿಷಯಗಳು ಮಾಂತ ಶಬ್ದ ರೂಪ ರಸ ಗಂಧ ಸ್ಪರ್ಶ ವಿಷಯಗಳು ಮಾಂತ ಅವು ಪ್ರತಿಯೊಂದಿನ ಬಂಧಕನೆ ಐತಾ ಅವರ ಆ ವಿಷಯ ಉಂಟು ಇಂದ್ರಿಯ ಪ್ರವೃತ್ತಿ ಅಂಪಣತ ಅವು ಏಪಾಡೆ ಒಂಜೇಲ ಕೈಪುಣ ಅರ್ಥಾತ್ ಒಂಜಿ ಎಂಕ್ ಪ್ರಿಯ ಒಂದು ಅಪ್ರಿಯ ವ್ಯತ್ಯಾಸ ಸೋಜಂತೆ ಸುವಂತೆ ಎಂಕ್ ಅತ್ಯಂತ ಪ್ರಿಯವಾತ್ಮೆ ಪರಮಾತ್ಮೆ ಅಂತ ಏಪಾಡು ಆ ಪರಮಾತ್ಮನೇ ವಿಶೇಷ ಭಕ್ತಿ ಅಂಪುಣ ಅರ್ಥಾತ್ ಮನಸ್ಸು ಪರಮಾತ್ಮನೇ ವಿಶೇಷವಾದ ದೃಢವಾದ ಆ ಭಕ್ತಿ ಅಂಪುಣ ಆತನಗ ಆ ಸಾಧನೆ ಅಂಪುಣ ಆ ವ್ಯಕ್ತಿಗೆ ಪರಮಾತ್ಮನ ಜ್ಞಾನ ಬರ್ಪಣೆ ಅಪರೋಕ್ಷ ಜ್ಞಾನ ಬರ್ಪಣೆಗಾರೆ ಬಿಂಬರೂಪಿ ಆತ್ಮ ಪರಮಾತ್ಮನ ಮನಸ್ಸದ ಮೂಲಕ ಭಗವಂತನ ದರ್ಶನ ಆಪಣು ಆ ಪರಮಾತ್ಮ ಇಂಚೊಳ್ಳಿಕೊಂಡಂತಾಂಡ ಆಯೆ ನಿಸ್ಸಂಗ ಆಯ ಊಲ ಲೇಪದ್ದಿ ಆಯೆ ಸಮದರ್ಶಿ ಪಣತಾಂಡ ಆಯೆ ಮಾಂತ ರೂಪ ಉಂಟ ಮಾಂತಗಳ್ಟ ಒಂಜೇಲಕ ಇಪ್ಪಣಾಯೆ ಅತೆತ್ತಾಂದಿ ಸರ್ವಜ್ಞ ತುಳ್ಳೆ ಆಯೆ ಹೇಯೋಪಾಧೇಯ ರಹಿತ ಅರ್ಥಾತ್ ಭಗವಂತನ ಗುಣಗಳೇ ಈ ಗುಣ ಎಡ್ಡ ಗುಣ ಈ ಗುಣ ಹಾಳು ಗುಣ ಅಂತ ಇದ್ದೇ ಓಲ ಬುಡ್ರೆ ಓಲದ್ದಿ ಪೂರ್ವ ಸ್ವೀಕಾರಾರ್ಥನೆ ಉಪಾಧೇಯನೆ ಐತಾರ ಹೇಯೋಪಾಧೇಯ ರಹಿತವಾತೊಳ್ಳೆ ಅಂಚಿತ್ನ ಪರಮಾತ್ಮೆ ನಾವು ಮನಸ್ಸು ಅಂತಃಕರಣ ಗೊತ್ತು ಕುಳ್ವೆ ಅದರಾಗ ಧ್ಯಾನ ಅಂತದ್ದು ಪರಮಾತ್ಮನ ಸಾಕ್ಷಾತ್ಕಾರ ಮಾಡೋಣ ಸಾಧ್ಯ ಉಂಟು. ಈ ರೀತಿಯಾದ ಭಕ್ತಿ ಯೋಗ ಅಂತ ಅನ್ಕೊಂಡು ಅವು ವಿಷಯ ವೈರಾಗ್ಯಂತ ಮೂಲಕ ಭಗವಂತನ ಸಾಕ್ಷಾತ್ಕಾರ ಕಾರಣ ಆಗುನು. ಯದಾ ಚಿತ್ತಮರ್ಥೇಷು ಸಮೇಷಿಂದ್ರಿಯವೃತ್ತಿಭಿಃ ನ ವಿಗೃಹ್ಣಂತಿ ವೈಷಮ್ಯಂ ಪ್ರಿಯಂ ಅಪ್ರಿಯಮಪ್ಯುತ ತದೇವಾತ್ಮನಾತ್ಮಾನಂ ನಿಸ್ಸಂಗಂ ಸಮದರ್ಶಿನಂ ಹೇಯೋಪಾದೇಯರಹಿತಂ ಆರೂಢ ಪದಮೀಕ್ಷತೆ।
ಜ್ಞಾನಮಾತ್ರಂ ಪರಂ ಬ್ರಹ್ಮ ಪರಮಾತ್ಮ ಈಶ್ವರಃ ಪುಮಾನ್ ದೃಶ್ಯಾದಿಭಿಃ ಪೃಥಗ್ಭಾವೈಃ ಭಗವಾನ್ ಏಕಃ ಈಯತೆ. ಜ್ಞಾನಮಾತ್ರಂ ಪರಂ ಬ್ರಹ್ಮ ಪರಮಾತ್ಮೇಶ್ವರಃ ಪುಮಾನ್ ದೃಶ್ಯಾದಿಭಿಃ ಪೃಥಗ್ಭಾವೈಃ ಭಗವಾನ್ ಏಕ ಈಯತೆ. ಒರಿಯೇ ಪರಮಾತ್ಮೆ ಅವು ಬೇರೆ ಬೇರೆಗಳಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಬರ್ತವೆ. ದೃಶ್ಯ ಸ್ಪೃಶ್ಯ ಅಂತ ಅಂಡ ಆಯ್ ಪರಮಾತ್ಮ ಮಾತ್ರ ಜ್ಞಾನ ಸ್ವರೂಪಿ. ಆಯೇ ಪರಂ ಬ್ರಹ್ಮ ಪರಮಾತ್ಮ ಆತೊಳ್ಳೆ ಪರಬ್ರಹ್ಮೆ ఆయనే సర్వేశ్వరాతుళ్ళే ఆయన పురుషోత్తమాతుళ్ళే అంచిత్న పరమాత్మే ಬೇತ ವಸ್ತುಗಳು ಬೇತದರ್ಕ ಸೋಜಿಂಡಲ ಅವು ಬೇತ ತಪ್ಪವು ಒರಿಯೇ ಏಕೈಯತೆ ಒರಿಯೇ ಪರಮಾತ್ಮೆ ಈ ರೀತಿ ಆತ ಬೇತೆ ರೂಪುಂಡು ಸೂಚನಾತಿಗಳು ತಾಳ ಭೇದ ಇದ್ದಿ. ಜ್ಞಾನ ಮಾತ್ರಂ ಪರಂ ಬ್ರಹ್ಮ ಪರಮಾತ್ಮೇಶ್ವರ ಪುಮಾನ್ ದೃಶ್ಯಾದಿವಿಪ್ರಭಾವೈ ಭಗವಾನ್ ಏಕೈಯತೆ. ಏತಾವಾನ್ ಏವ ಯೋಗೇನ ಸಮಗ್ರೇಣ ಇಹ ಯೋಗಿನಃ ಯುಜ್ಯತೆ ಅಭಿಮತಃ ಹಿ ಅರ್ಥಃ ಯತ್ ಅಸಂಗಸ್ತೋ ಕೃಷ್ಣಶಃ. ಏತಾವಾನೇವ ಯೋಗೇನ ಸಮಗ್ರೇಣೇಹ ಯೋಗಿನಃ ಯುಜ್ಯತೆ ಅಭಿಮತೋ ಹ್ಯರ್ಥೋ ಯತ್ ಅಸಂಗಸ್ತು ಕೃಷ್ಣಶಃ. ಈ ರೀತಿಯಾಗಿ ಯೋಗಿಯಾನಗಳು ಮಾನ್ ಇಂಕಿತ್ನ ಬೇತೆ ಯೋಗ ಸಾಧನತ್ತ ಅವರ ಸಾಧನ ತಂಡ ಅತ್ಲೆ ಗೂಡಿತ್ನ ಫಲ ಸಿಕ್ಕದೇ ಸಿಕ್ಕಣು. ಏತಾವೇನ ಯೋಗೇನ ಸಮಗ್ರೇಣೇಹ ಯೋಗಿನಃ ಅತ್ಲೆ ಅಭಿಮತವಾತ್ನ ಗುರದ ಪ್ರಾಪ್ತಿಯಾಪಣು ಜಾದವಣಂತಾಂಡ ಆ ವಿಷಯ ಪದಾರ್ಥ ಅಂತ ಜಾದೊಂಜಿ ಆಸಕ್ತಿ ಇತ್ನಾಡಿ ಇತ್ತನೋ ಇಂಟ್ರೆಸ್ಟ್ ಇತ್ತನೋ ಅವು ಪೂರಪೋಪಣ ಅರ್ಥಾತ್ ವೈರಾಗ್ಯ ಬರ್ಪಣು. ವೈರಾಗ್ಯನೇ ಅವು ಮುಖ್ಯವಾದ ವಿಷಯ ವೈರಾಗ್ಯವನ್ನು ಅತ್ಯಂತ ಅವಶ್ಯಕವಾತ್ನೋ. ಏತಾವಾನೇವ ಯೋಗೇನ ಸಮಗ್ರೇಣೇಹ ಯೋಗಿನಃ ಯುಜ್ಯತೆ ಅಭಿಮತೋ ಹ್ಯರ್ಥೋ ಯತ್ ಸಂಗಸ್ತು ಕೃಷ್ಣಶಃ. ಜ್ಞಾನಂ ಏಕಂ ಪರಾಚೀನೈಃ ಇಂದ್ರಿಯೈಃ ಬ್ರಹ್ಮ ನಿರ್ಗುಣಂ ಅವಭಾತಿ ಅರ್ಥರೂಪೇಣ ಭ್ರಾಂತ್ಯಾ ಶಬ್ದಾದಿಧರ್ಮಿಣಾಂ. ಜ್ಞಾನಮೇಕಂ ಪರಾಚೀನೈಃ ಇಂದ್ರಿಯೈಃ ಬ್ರಹ್ಮ ನಿರ್ಗುಣಂ ಅವಭಾತ್ಯರ್ಥರೂಪೇಣ ಭ್ರಾಂತ್ಯಾ ಶಬ್ದಾದಿಧರ್ಮಿಣಾಂ. ಪರಮಾತ್ಮನ ಪ್ರತಿಯೊಂದು ರೂಪಗಳ ಮೂಲ ರೂಪೇ ಪರವಾಗೋ ಅವತಾರ ರೂಪೇ ಪರವಾಗೋ ಅವು ಪೂರ ಜ್ಞಾನ ಏಕಂ ಅವು ಐತೆ ಭೇದ ಇದ್ದಿ ಪೂರದ ಜ್ಞಾನ ಸ್ವರೂಪನೇ ಐತೆ. ಪರಾಚೀನ ಇಂದ್ರಿಯ ಬ್ರಹ್ಮ ನಿರ್ಗುಣ ఆయన ಸ್ವರೂಪೂತವಾದ ಇಂದ್ರಿಯ ಮಾತ್ರ ಕೂಡ ఆయన ಪ್ರಾಕೃತವಾದ ಇಂದ್ರಿಯ ಇದ್ದಿ ಅಂಟಲ ಕೆಲವೇ ಅಜ್ಞಾನ ಜಾತಿ ತಿಳಿಯೋಣ ಪಣಂತ ಅಂಡ ఆయన ఆయగల ಪ್ರಾಕೃತ ಶರೀರ ಉಂಟು ఆయగల ರಾಮ ಕೃಷ್ಣ ಬಂದಾಗ ನಮ್ಮಲ್ಲಿ ಕರೆ ಪ್ರಕೃತಿ ನಿರ್ಮಿತವಾದ ಶರೀರ ಉಂಟು ಅಂತೂ ಅಟ್ಲೆ ಭ್ರಾಂತಿ ಬರ್ಕೊಂಡು ಯಥಾರ್ಥವತ್ವರೆ ಬಂತ ಭಗವಂತಗ ಸ್ವರೂಪಭೂತವಾದ ಇಂದ್ರಿಯ ಮಾತ್ರ ಇಪ್ಪಣ ನಮ್ಮಲ್ಕ ಪ್ರಾಕೃತ ಇಂದ್ರಿಯಮಯಾಗಿ ಇದ್ದಿ. ಜ್ಞಾನಮೇಕಂ ಪರಾಚೀನ ಇಂದ್ರಿಯೇ ಬ್ರಹ್ಮ ನಿರ್ಗುಣಂ ಅವಭಾತ್ಯರ್ಥ ರೂಪೇಣ ಭ್ರಾಂತ್ಯಾ ಶಬ್ದಾದಿಧರ್ಮಿಣಾಂ. ಯಥಾ ಮಹಾನ್ ಅಹಂಕಾರಃ ತ್ರಿವೃತೆ ಪಂಚವಿಧಃ ಸ್ವರಾಟೆ ಏಕಾದಶವಿಧಃ ತಸ್ಯ ವಪುಃ ಅಂಡಂ ಜಗತ್ ಯತಃ. ಯಥಾ ಮಹಾನ್ ಅಹಂಕಾರ ತ್ರಿವೃತ್ ಪಂಚವಿಧ ಸ್ವರಾಟ್ ಏಕಾದಶವಿಧಸ್ತಸ್ಯ ವಪುರಂಡಂ ಜಗದ್ಯತಃ. ತತ್ವ ಅಭಿಮಾನ ದೇವತೆಗಳು ಉದಾಹರಣೆಗೆ ಮಹತ್ತತ್ವ ಅಭಿಮಾನಿ ಚತುರ್ಮುಖ ಬ್ರಹ್ಮದೇವರೇ, ಅದಕ್ಕೆ ಮೂಜಿವಿಧಂತ ಅಹಂಕಾರ ಅಭಿಮಾನಿ ರುದ್ರದೇವರೇ, ಪಂಚವಿಧ ಸ್ವರಾಟ್ ಪಂಚಭೂತ ಏಕಾಂದ್ರಿಯ ಅಭಿಮಾನಿ ಆತ್ಮ ರುದ್ರದೇವರೇ, ಅಕ್ರಮಾಂತ ಅಕ್ರಮ ತತ್ವ ಅಭಿಮಾನ ದೇವತೆಗಳು ಆಯಾ ತತ್ವಂಗಳು ಅక్కడ ಶರೀರ ಇತ್ತಂತ ಶರೀರವಾದಿಪ್ಪುಣು ಐತಾವರ ಆ ಬ್ರಹ್ಮಾಂಡಂತ ಐತ ಒಳೆಯಿಲ್ಲ ಬ್ರಹ್ಮಾಂಡದ ಒಳೆಯಿತ್ರ ಅಂತ ತತ್ವಗಳು ಇರ್ತಾವರ ಅక్కడ ಇಂಚಿತ್ನೊಂಜಿ ಆ ತಾತ್ವಿಕವಾತ್ನೋ ಅರ್ಥಾತ್ ಪಾಂಚಭೌತಿಕವಾತ್ನ ಶರೀರ ಇಪ್ಪುಣು ಐತ ಅಂಡ ಆ ಭಗವಂತಗ ಮಾತ್ರ ಅಂಚದ್ದಿ ಭಗವಂತ ಯಾವ್ದೋ ಒಂಜಿ ಅವತಾರ ರೂಪಗಳು ಆವಡು ಮೂಲ ರೂಪ ಆವಡು ಅವು ಕೂಡ ಮತ್ಯಾದ ರೂಪಗಳು ಅಂತ ಸ್ವರೂಪಭೂತವಾತ್ನು ಅವುಗಳ ಅಪ್ರಾಕೃತವಾತ್ನ ಪ್ರಾಕೃತವಾತ್ನತ್ತೆ ಆ ಈ ಬ್ರಹ್ಮದೇವನ ಶರೀರವಾತ್ಮ ಈ ತತ್ವ ಅಂತವು ಭಿನ್ನವಾತ್ನುಂಟು ಅಭೇದ ಅಂಡ ಪರಮಾತ್ಮ ಶರೀರ ಮಾಡ್ಕೊಂಡು ಅವು ಅಭಿನ್ನವಾತ್ಮ ಸ್ವರೂಪಭೂತವಾತ್ಮ ಅವಳು ಜಾಲ ವ್ಯತ್ಯಾಸ ಇದ್ದಿ ಅಂಡಲ ಈ ಮಕ್ಕಳು ಅಜ್ಞಾನವಿನ ನಮ್ಮಲ್ಲಿ ಕರೆ ಬಂದದ್ದು ಪರಮಾತ್ಮ ಶರೀರ ಎಲ್ಲ ಬೇತೆ ಅನ್ಕೊಂಡಂತೆ ತಿಳಿಯೋಳ್ವೆ. ಯಥಾ ಮಹಾನ್ ಅಹಂಕಾರ ತ್ರಿವೃತ್ ಪಂಚವಿಧ ಸ್ವರಾಟ್ ಏಕಾದಶವಿಧಸ್ತಸ್ಯ ವಪುರಂಡಂ ಜಗದ್ಯತಃ. ಏತತ್ ವೈ ಶ್ರದ್ಧಯಾ ಭಕ್ತ್ಯಾ ಯೋಗಾಭ್ಯಾಸೇನ ನಿತ್ಯಶಃ ಸಮಾಹಿತಾತ್ಮ ನಿಸ್ಸಂಗಃ ವಿರಕ್ತಃ ಪರಿಪಶ್ಯತಿ. ಏತದ್ವೈ ಶ್ರದ್ಧಯಾ ಭಕ್ತ್ಯಾ ಯೋಗಾಭ್ಯಾಸೇನ ನಿತ್ಯಶಃ
ಸಮಾಹಿತಾತ್ಮ ನಿಸ್ಸಂಗೋ ವಿರಕ್ತ ಪರಿಪಶ್ಯತಿ. ಈ ರೀತಿಯಾದ ಭಗವಂತನ ಈ ಸ್ವರೂಪಭೂತವಾತ್ಮಂಜಿ ಜ್ಞಾನ ಅರ್ಥಾತ್ ಪರಮಾತ್ಮನ ತತ್ವಜ್ಞಾನವನ್ನ ನಿಜವಾದ ಭಕ್ತಿ ಶ್ರದ್ಧೆ ಯೋಗಾಭ್ಯಾಸವನ್ನು ಅಂಪೇರ ಆ ರೀತಿಯಾದ ಭಗವಂತನ ನಿರಂತರವಾದ ಮನಸ್ಸಿನ ಚಿಂತನಂಪೇರ ಜೊತೆಗೆ ನಿಸ್ಸಂಗ ಆ ದುಷ್ಟ ಸಂಘ ಊಲ ಇಪ್ಪುಡಿಯ ದುರ್ಜನ ಸಂಘ ಇಪ್ಪುಡಿಯ ವಿರಕ್ತ ವೈರಾಗ್ಯ ಇಪ್ಪುಣ ವಿಶೇಷ ವೈರಾಗ್ಯ ಇಪ್ಪುಣ ಅಂಚಿತ್ನಗಳು ಆ ಭಗವಂತನ ಅವತಾರ ರೂಪಗಳೇನಮ್ಮ ಅಂತ ಸರಿಯಾಗಿ ತಿಳಿಯೋಣ. ಅಕ್ಕಳಿಗೆ ಆ ಭ್ರಾಂತಿ ಬರ್ಪುರಿ ಇಂಚಿತ್ನ ಭಕ್ತಿ ಶ್ರದ್ಧೆಗಳು ಮಾತ್ರ ಭಗವಂತ ಸರಿಯಾದ ಜ್ಞಾನ ಬರ ಸಾಧ್ಯ ಉಂಟು. ಏತದ್ವೈ ಶ್ರದ್ಧೆಯ ಭಕ್ತ್ಯ ಯೋಗಾಭ್ಯಾಸೇನ ನಿತ್ಯಶಃ ಸಮಾಹಿತಾತ್ಮ ನಿಸ್ಸಂಗೋ ವಿರಕ್ತ ಪರಿಪಶ್ಯತಿ. ಇತ್ಯೇತತೆ ಕಥಿತಂ ಗುಹ್ಯಂ ಜ್ಞಾನಂ ತೇ ಬ್ರಹ್ಮದರ್ಶನಂ ಯೇನ ಏವಾ ಬುಧ್ಯತೆ ತತ್ವಂ ಪ್ರಕೃತೇಃ ಪುರುಷಸ್ಯ ಚ. ಇತ್ಯೇತತ್ ಕಥಿತಂ ಗುಹ್ಯಂ ಜ್ಞಾನಂ ತೇ ಬ್ರಹ್ಮದರ್ಶನಂ ಏನೇವ ಬುಧ್ಯತೆ ತತ್ವಂ ಪ್ರಕೃತೇ ಪುರುಷಸ್ಯ ಚ. ಅಮ್ಮಗ ಪ್ರಾಂತೊಳ್ಳೆ ನಿಂಕ ಈ ರೀತಿಯಾದ ಪರಮಾತ್ಮ ಪಂಡ ಏರು ಚೇತನ ಚೇತನ ಪ್ರಕೃತಿ ಪಂಡ ಏರು ಬ್ರಹ್ಮ ಜೀವ ಮುಗುಣಮಂತ ಸರಿಯಾದ ತತ್ವಜ್ಞಾನ ಪಂಪಣೆ ಪೂರ ನನಗೆ ಸಾಂಖ್ಯ ಶಾಸ್ತ್ರ ಅಂತಾರೆ. ಸಾಂಖ್ಯ ಜ್ಞಾನ ಆ ತತ್ವಜ್ಞಾನ ಅಂತ ನಿಂಕೇನೆ ಉಪದೇಶಗೊಳ್ತೆ. ಇತ್ಯೇತತ್ ಕಥಿತಂ ಗುಹ್ಯಂ ಜ್ಞಾನಂ ತೇ ಬ್ರಹ್ಮದರ್ಶನಂ ಏನೇ ಅಬುಧ್ಯತೆ ತತ್ವಂ ಪ್ರಕೃತೆ ಪುರುಷಸ್ಯ ಚ. ಜ್ಞಾನಂ ಯೋಗಃ ಚ ಮನ್ನಿಷ್ಠಃ ನೈರ್ಗುಣ್ಯಃ ಭಕ್ತಿಲಕ್ಷಣಃ ದ್ವಯೋಃ ಅಪಿ ಏಕಃ ಏವ ಅರ್ಥಃ ಭಗವಚ್ಛಬ್ದಲಕ್ಷಣಃ. ಜ್ಞಾನಂ ಯೋಗಶ್ಚ ಮನ್ನಿಷ್ಠೋ ನೈರ್ಗುಣ್ಯೋ ಭಕ್ತಿಲಕ್ಷಣಃ ದ್ವಯೋರಪ್ಯೇಕ ಏವಾರ್ಥೋ ಭಗವಚ್ಛಬ್ದಲಕ್ಷಣಃ. ನಮ್ಗೆ ಪರಮಾತ್ಮನ ತತ್ವಜ್ಞಾನ ಬರ್ತನ ಮಾತ್ರ ಮೋಕ್ಷ ಅವರ ಸಾಧ್ಯ ಉಂಟು. ಆ ಭಗವಂತ ತತ್ವಜ್ಞಾನ ಉಪಯೋಗವಾತ್ನೋ ಜ್ಞಾನ ರೂಪವಾತ್ನ ಯೋಗ ಭಕ್ತಿ ರೂಪವಾತ್ನ ಯೋಗ ಜ್ಞಾನ ಯೋಗ ಭಕ್ತಿ ಯೋಗ ಅಂತ ಶಬ್ದ ಭೇದ ಭೇದ ಅಂಡಲ ಅವು ಎರಡ್ಲ ಒಂಜೆ ಐತು ಕಾರ್ಯಾದ ತಾಂಡ ಲಿಂಗ ದೇಹ ಭಂಗಾಪುಣ ಅರ್ಥಾತ್ ಮೋಕ್ಷಂಗು ಕಾರಣವಾಗುಣ. ಅವು ಎರಡಕ್ಕಲ ವಿಷಯ ಒಂದುವರಿಯೇ ಭಕ್ತಿ ಬಂಡ ಇಡೀ ಜ್ಞಾನ ಸೇರ್ತೇ ಉಂಟು, ಜ್ಞಾನ ಬಂಡ ಭಕ್ತಿ ಸೇರ್ತೇ ಉಂಟು. ಈ ರೀತಿ ಆದ್ರೆ ಎರಡಕ್ಕಲ ಗಮ್ಯವಾತ್ನಾಯ ಪರಮಾತ್ಮೆ ಐತಾವರ ದ್ವಯೋಹಪಿ ಏಕೈವ ಅರ್ಥಃ ಎರಡೆತ್ತಲ ಫಲ ಯಾವುದು ಪಡಂತಾಂಡ ಭಗವಂತನ ಸಾಕ್ಷಾತ್ಕಾರ ತನ್ಮೂಲಕವಾದ ಮೋಕ್ಷ ಪ್ರಾಪ್ತಿ. ಜ್ಞಾನಂ ಯೋಗಶ್ಚ ಮನ್ನಿಷ್ಠೋ ನೈರ್ಗುಣ್ಯೋ ಭಕ್ತಿ ಲಕ್ಷಣಃ ದ್ವಯೋರಪ್ಯೇಕ ಏವಾರ್ಥೋ ಭಗವಚ್ಛಬ್ದಲಕ್ಷಣಃ. ಯಥಾ ಇಂದ್ರಿಯೈಃ ಪೃಥಕ್ಚಾರೈಃ ಅರ್ಥಃ ಬಹುಗುಣಾಶ್ರಯಃ ಏಕಃ ನಾನೇಯತೆ ತದ್ವತ್ ಭಗವಾನ್ ಶಾಸ್ತ್ರವತ್ಮಭಿಃ. ಯತೇಂದ್ರಿಯೇ ಪೃಥಕ್ಚಾರೇ ಅರ್ಥೋ ಬಹುಗುಣಾಶ್ರಯಃ ಏಕೋ ನಾನೇಯತೆ ತದ್ವತ್ ಭಗವಾನ್ ಶಾಸ್ತ್ರವತ್ಮಭಿಃ. ಐಕೊಂದು ದೃಷ್ಟಾಂತಗೊಳ್ಪಣಂತ ಅಂಡ ಇತ್ತ ಒಂಜಿ ವಸ್ತುಡು ಭೇದ ಭೇದ ಗುಣಗಳುಂಡು. ಶಬ್ದ ಉಂಡು, ಸ್ಪರ್ಶ ಉಂಡು, ರೂಪ ಉಂಡು, ಗಂಧ ಉಂಡು. ಒಂಜಿ ಚಕ್ಕುಲಿ ತಿನ್ನೊಂತಿಪ್ಪುಣಗ ಆಯ್ತು ಆ ರೂಪಲ ಉಂಡೈತು ಒಂಜಿ ಪರಿಮಳ ಬರುಂತಿಪ್ಪುಣು, ರುಚಿಲ ಬರುಂತಿಪ್ಪುಣು, ಸ್ಪರ್ಶ ಜ್ಞಾನಲ ಉಂಡು. ಈ ರೀತಿ ಆತ ಶಬ್ದಲ ಕೇಳು ತಿನ್ನ ಕಟಕಟ ಅಂತ. ಈ ರೀತಿ ಆತ ಒಂಜೇ ವಸ್ತುಗೂ ಬೇತೆ ಬೇತ ಧರ್ಮಗಳು ಬೇತೆ ಬೇತ ಗುಣಗಳು ಇತ್ತಂಡ ಅವಿನ ಇಂದ್ರಿಯಗಳು ಬೇತೆ ಬೇತ ಒಂಜೊಂದು ಇಂದ್ರಿಯ ಒಂಜೊಂದು ಗುಣನ ಗ್ರಹಣ ಅಂಪುಣು. ಅಂಚೆನೆ ಭಗವಂತನ ಅನಂತ ಗುಣ ಇತ್ತಂಡಲ ಒಂಜೊಂದು ಶಾಸ್ತ್ರ ಬೇತೆ ಬೇತೆ ಆತ ಆಯ್ತು ಉಪಾಸನ ಮಾರ್ಗ ಭಗವಂತನ ಉಪಾಸನೆ ಇಂಚ ಬೇತೆ ಬೇತ ಪಂಡ್ಪುಣು ಅಂಡ ಅವು ಪೂರ ಇದು ಪೂರ ಆ ಗುಣಗಳ ಪೂರ ಆಶ್ರಯ ಮಾತ್ರ ಪರಮಾತ್ಮ ಒರಿಯೇ. ಆ ರೀತಿ ಆತ ಒಂಜೇ ಪದಾರ್ಥ ಉಂಟು ರೂಪ ರಸ ಸ್ಪರ್ಶ ಗಂಧ ಒಂದು ಮಾತು ಇತ್ತಂಡಲ ಆ ಇಂದ್ರಿಯಗಳು ಒಂದೊಂದು ಇಂದ್ರಿಯ ಒಂದೊಂದು ಗುಣನ ಗ್ರಹಣ ಅಂತ ಅಂತಾನೆ. ಮೂಲ ಶಾಸ್ತ್ರವತ್ಮವೇ ಬಹುಗುಣಾಶ್ರಯ ಪರಮಾತ್ಮನ ಅನಂತ ಗುಣೆಪ್ಪಣೆತ್ತಾವರ ಒಂದೊಂಜಿ ಉಪಾಸನದ ಮಾರ್ಗ ಒಂದೊಂಜಿ ರೀತಿಯೇ ಅವೇನು ಪಂಡ್ಪಣೆತ್ತಾವರ ಅಡಿಯಾಲ್ ವಿರೋಧ ಜಾಲ ಇಪ್ಪುಡಿ ಪೂರ ಗುಣಗಳಲ್ಲಿ ಆಶ್ರಯಾತ್ನಾಯೇ ಪರಮಾತ್ಮನೇ ಏಕ ನಾನೇಯತೆ ಒರಿಯೇ ಬೇತೆ ಬೇತೆ ರೂಪ ಉಂಟು ಸೋಚಿತ ಬರ್ಪಾಡತೆ ಹೊರತು ಆ ಗುಣಕ್ಕೆ ಆಶ್ರಯಾತ್ನಾಯೇ ಒರಿಯೇ. ಯತೇಂದ್ರಿಯೇ ಪೃಥಕ್ಚಾರೇ ಅರ್ಥೋ ಬಹುಗುಣಾಶ್ರಯಃ ಏಕೋ ನಾನೇಯತೆ ತದ್ವತ್ ಭಗವಾನ್ ಶಾಸ್ತ್ರವತ್ಮಭಿಃ. ಶ್ರೀಕೃಷ್ಣಾರ್ಪಣಮಸ್ತು.